ಮುದ್ದಜ್ಜಿ ಚಿತ್ರದುರ್ಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮಾಲ್ತೇಶ್ ಮುದ್ದಜ್ಜಿ ಕೋಟೆನಾಡು ಚಿತ್ರದುರ್ಗದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಮಾಲ್ತೇಶ್ ಮುದ್ದಜ್ಜಿ ಯುವ ನಾಯಕರು. ಮೂಲತಃ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬಾಗಳಿ ಗ್ರಾಮದ ಪ್ರತಿಭೆ. ಬಡತನದ ಮೂಲಕ ಬಂದ ಇವರು ಛಲದಿಂದ ಗ್ರಾಮ ಆಡಳಿತಾಧಿಕಾರಿಯಾಗಿ ವೃತ್ತಿ ಜೀವನ ಆರಂಭಿಸಿದ್ರು. ಸಂಘಟನೆಯಲ್ಲಿ ಮುಂದಾಳತ್ವ ವಹಿಸಿ ಕೋಟೆಗಳ ನಾಡಿನಲ್ಲಿ ಮಿಂಚಿನ ಸಂಚಾರ ಮಾಡಿದ್ರು. ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಚಿತ್ರದುರ್ಗ ತಾಲೂಕು ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಎಲ್ಲರ ಮನಗೆದ್ದಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಸರ್ ನಮಸ್ಕಾರ. ಜಿ ಕನ್ನಡ ನ್ಯೂಸ್ನ ಯುವರತ್ನ ಪ್ರಶಸ್ತಿ ನಿಮ್ಮ ಸಾಧನೆಗೆ ಸಂದಿದೆ. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ? ನನಗೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ಪ್ರಶಸ್ತಿ ಪಡಿತೇನೆ ಅಂತ ನಾನು ಜೀವನದಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಅದು ನನಗೆ ಆಕಸ್ಮಿಕವಾಗಿ ಈ ಪ್ರಶಸ್ತಿಗೆ ಆಯ್ಕೆಯಾಗಿರೋದು. ನನ್ನನ್ನು ಈ ಪ್ರಶಸ್ತಿಗೆ ಪರಿಗಣಿಸಿರ್ತಕ್ಕಂಥ ಜಿ ಕನ್ನಡ ನ್ಯೂಸ್ಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಪ್ರತಿಯೊಂದು ಪ್ರಶಸ್ತಿಗಳು ಅಥವಾ ಗೌರವಗಳು ಸಮಾಜದಲ್ಲಿ ಜವಾಬ್ದಾರಿಯನ್ನ ಹೆಚ್ಚುಗೊಳಿಸುತ್ತೆ, ಸಮಾಜ ಸೇವೆಯನ್ನ ಇನ್ನೂ ಹೆಚ್ಚುಗೊಳಿಸುವಂತೆ ಮಾಡುತ್ತೆ. ಹಾಗೆಯೇ ಈ ಅವಾರ್ಡಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ? ಖಂಡಿತ. ನಾವು ಜೀವನದಲ್ಲಿ ಪ್ರಶಸ್ತಿಗಳನ್ನು ಹುಡ್ಕೊಂಡು ಹೋಗ್ಬಾರ್ದು, ಪ್ರಶಸ್ತಿಗಳು ನಮ್ಮನ್ನು ಹುಡ್ಕೊಂಡು ಬರ್ಬೇಕು. ಅಂಥ ಕೆಲಸಗಳನ್ನು ನಾವು ಸಮಾಜದಲ್ಲಿ ಮಾಡ್ತಾ ಹೋಗ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಈ ಪ್ರಶಸ್ತಿಯನ್ನು ಪಡೆದ ನಂತರ ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಆಗ್ಬೋದು. ಇದು ಇನ್ನೊಂದು ವಿಶೇಷ ಏನಂದರೆ, ಇವತ್ತು ಪ್ರಶಸ್ತಿ ಪಡೆದಿರ್ತಕ್ಕಂಥ ಸುಮಾರು 51 ಜನ ಏನು ಪ್ರಶಸ್ತಿ ಪುರಸ್ಕೃತರಲ್ಲಿ ನಾನೊಬ್ಬನೇ ಸರ್ಕಾರಿ ನೌಕರರ ಒಂದು ಪ್ರತಿನಿಧಿಸುವಂಥ ಒಬ್ಬ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಈ ಒಂದು ಮತ್ತು ಸರ್ಕಾರಿ ನೌಕರನ್ನು ಕೂಡ ಆಗಿ ಈ ಪ್ರಶಸ್ತಿಗೆ ಆಯ್ಕೆಯಾಗಿ ಬಂದಿದ್ದೀನಿ. ಅದು ನನಗೆ ತುಂಬ ಒಂದು ಖುಷಿಯನ್ನು ಕೊಡ್ತದೆ. ಇವತ್ತು ಸರ್ಕಾರಿ ನೌಕರಿಯಲ್ಲಿ ಸಾಕಷ್ಟು ಒತ್ತಡ ಮತ್ತು ಸಾಕಷ್ಟು ಏನು ಸಮಸ್ಯೆಗಳು ಇರ್ತವೆ. ಅಂಥದ್ರಲ್ಲೂ ನಮಗೆ ಒಂದಿಷ್ಟು ಸೇವೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಸಮಾಜ ಮತ್ತು ಈ ಒಂದು ಅವಕಾಶವನ್ನು ನೀಡಿದೆ. ಹಾಗಾಗಿ ನಾನು ಈ ಪ್ರಶಸ್ತಿಗೆ ನಾನು ತುಂಬ ಹೃದಯದ ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ನಾನು ಕೇಳ್ತಾ ಇದ್ದೆ, ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಯಾರದ್ದೋ ಒಂದು ಪ್ರೇರಣೆ ಆಗಿರುತ್ತೆ ಅಂತೇಳಿ. ನಿಮ್ಮ ಸಾಧನೆಗೂ ಕೂಡ ಪ್ರೇರಕರು ಖಂಡಿತವಾಗಲೂ ಬದುಕಿನಲ್ಲಿ ಇದ್ದೇ ಇದ್ದಾರೆ. ಹಾಗೆಯೇ ನಿಮ್ಮ ಈ ಸಾಧನೆಗೆ ಪ್ರೇರಣೆಯಾಗಿದ್ದ ಯಾರು? ಹಾಗೆಯೇ ಈ ಪ್ರಶಸ್ತಿಯನ್ನು ಯಾರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀರಾ? ನನ್ನ ಒಂದು ಈ ಪ್ರಶಸ್ತಿಗೆ ಯಾರನ್ನಿಗೆ ನಾನು ಡೆಡಿಕೇಟ್ ಮಾಡಬೇಕು ಅಂತಂದರೆ, ನಾನು ಇವತ್ತು ಏನಾದರೂ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ ಅಂತಂದರೆ ಅದು ನನ್ನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೆ.ಸಿ. ವೀರೇಂದ್ರ ಪಪ್ಪಿ ಅವರು ಮತ್ತು ಅವರ ಸಹೋದರ ಆಗಿರ್ತಕ್ಕಂಥ ಕೆ.ಸಿ. ರಾಜಣ್ಣನವರು, ಆಮೇಲೆ ನನ್ನ ಹೊಸದುರ್ಗ ಕ್ಷೇತ್ರದ ಶಾಸಕರು ಗೋವಿಂದಪ್ಪಾಜಿ ಅವರು, ಮತ್ತು ಚಳ್ಳಕೆರೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಸಾಹೇಬ್ರವರು, ಮತ್ತು ಎಲ್ಲ ನನ್ನ ಉಳಿದಿರ್ತಕ್ಕಂಥ ಸುಧಾಕರ್ ಸಾಹೇಬರು ಮತ್ತು NY ಗೋಪಾಲಕೃಷ್ಣ ಸಾಹೇಬರು, ಆಮೇಲೆ ನನ್ನ ಇಲಾಖೆಯ ಕಂದಾಯ ಇಲಾಖೆಯ ನನ್ನನ್ನು ಆಯ್ಕೆ ಮಾಡಿದಂಥ ನನ್ನ ಕಂದಾಯ ಇಲಾಖೆಯ ನೌಕರರ ಬಾಂಧವರು, ಮತ್ತು ಅದರ ಜೊತೆಯಲ್ಲಿ ನನಗೆ ನನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಿರ್ದೇಶಕರಿಗೂ ಕೂಡ ನಾನು ಈ ಒಂದು ಪ್ರಶಸ್ತಿಯನ್ನು, ಮತ್ತು ನನ್ನ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ನಾನು ಸಮರ್ಪಣೆ ಮಾಡ್ತಿದ್ದೀನಿ. ನನಗೆ ಇವತ್ತು ಯಾವ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಯಾರು ಪ್ರೇರಣೆ ಅಂತಂದರೆ, ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದರೆ ಪ್ರಶಸ್ತಿಗಳು ತಾವು ಬರ್ತವೆ ಅಂತಕ್ಕನ್ನ ಒಂದು ಅಬ್ದುಲ್ ಕಲಾಂರವರು ಹೇಳ್ತಾ ಇರ್ತಾರೆ. ನೀವು ಯಾವಾಗಾದರೂ ಕೂಡ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಸೇವೆಯನ್ನು ಮಾಡ್ತಾ ಹೋಗಿ ಅಂತಕ್ಕಂಥದ್ದು ಅವರ ಒಂದು ಪ್ರೇರಣೆ ನನಗೆ ನನ್ನ ಜೀವನದಲ್ಲಿ ಆಗಿದೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ತಮಗೂ ಕೂಡ ಜಿ ಟಿ ವಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ನನ್ನ ಒಂದು
ಏನು ಯುವರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದಂಥ ನಮ್ಮ ಜಿಲ್ಲೆಯ ವರದಿಗಾರರು ಆಗಿರ್ತಕ್ಕಂಥ ಮಾಲ್ತೇಶ್ ಅರಸ್ ಅವ್ರಿಗೂ ಕೂಡ ನಾನು ಒಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಮತ್ತು ಎಲ್ಲ ಜಿ ಕುಟುಂಬಕ್ಕೂ ಕೂಡ ಶುಭವಾಗಲಿ. ಇನ್ನೂ ಹೆಚ್ಚಿನ ಯುವಕರನ್ನು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿ ಅವರು ಕೂಡ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕಲ್ಪಿಸಲಿಕ್ಕೆ ಮತ್ತು ಇನ್ನೂ ಹೆಚ್ಚಿನಾಗಿ ದುಡಿತಕ್ಕಂಥ ಅವಕಾಶವನ್ನು ಜಿ ಕನ್ನಡ ನ್ಯೂಸ್ ಮಾಡಲಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.